ಗಮನಿಸಬೇಕಾದಂತಹ ವಿಷಯ ಅಂದ್ರೆ ಅದು ಮುಜರಾಯಿ ಇಲಾಖೆಯಿಂದ ಯಾವುದೇ ನೆರವು ಪಡೆಯದ ದೇಗುಲಗಳು. ಸರ್ಕಾರ ಲಿಸ್ಟ್ ಮಾಡಿದಂತಹ ಪಟ್ಟಿಯಲ್ಲಿದೆ. ಯಾವುದೇ ನೆರವು ಪಡೆಯದಿದ್ರೂ ಕೂಡ ಅದನ್ನ ಮುಜರಾಯಿಗೆ ಸೇರಿಸೋದಿಕ್ಕೆ ಪ್ರಯತ್ನಗಳಾಗ್ತಾ ಇದೆ ಅನ್ನೋ ಆರೋಪ ಭಕ್ತರದ್ದು. ಸರ್ಕಾರದ ವಿರುದ್ಧ ದೇಗುಲಗಳ ಆಡಳಿತ ಮಂಡಳಿ ಮತ್ತು ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಯಾವುದೇ ನೆರವನ್ನ ಪಡೆಯದೇ ದೇವಸ್ಥಾನವನ್ನ ನಡೆಸಲಾಗ್ತಾ ಇದೆ. ಹೀಗಿದ್ರೂ ಮುಜರಾಯಿಗೆ ಇದನ್ನು ಯಾಕೆ ಸೇರಿಸಬೇಕು ಅನ್ನೋದು ಆಡಳಿತ ಮಂಡಳಿ ಮತ್ತು ಭಕ್ತರ ಪ್ರಶ್ನೆ. ವಿಜಯಪುರದ 50 ದೇವಸ್ಥಾನಗಳ ಪಹಣಿ ಪತ್ರದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಅಂತಕ್ಕಂಥ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂತಕ್ಕಂಥ ಒಂದು ಏನು ಪತ್ರ ವೈರಲ್ ಆಗಿದೆ. ಅಂದರೆ ತಹಶೀಲ್ದಾರ್ ಒಬ್ಬರು ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಬರೆದ ಪತ್ರ ಏನಿದೆ, ಈ ವೈರಲ್ ಆದ ಬಳಿಕ ಆತಂಕ, ಮತ್ತೊಂದು ಕಡೆಗೆ ಆ ಭಕ್ತರ, ಆ ದೇವಸ್ಥಾನಗಳ ಆ ಕಮಿಟಿಗಳ ಭಕ್ತರು ಏನಿದ್ದಾರೆ ಮತ್ತು ಕಡೆ ಆಡಳಿತ ಮಂಡಳಿಗಳಿದ್ದಾವೆ ಅವು ಈಗ ಆಕ್ರೋಶವನ್ನು ಹೊರಹಾಕೋದಕ್ಕೆ ಶುರು ಮಾಡಿರುವಂಥದ್ದು. ನನ್ನ ಜೊತೆಗೆ ಜ್ಯೋತಿಬಾ ದೇವಸ್ಥಾನದ ಆಡಳಿತ ಮಂಡಳಿಯವರಿದ್ದಾರೆ. ಇದೊಂದು ಖಾಸಗಿ ಟ್ರಸ್ಟು, ಅವರೇ ಈ ದೇವಸ್ಥಾನ ನಡೆಸ್ತಾರೆ. ಅವ್ರನ್ನೇ ಮಾತನಾಡಿಸ್ತೀನಿ. ನಿಮ್ಮ ದೇವಸ್ಥಾನಕ್ಕೂ ಮುಜರಾಯಿಗೆ ಏನೋ ಸಂಬಂಧ ಇದೆಯಾ? ಈ ದೇವಸ್ಥಾನಕ್ಕೂ ಮುಜರಾಯಿ ಇಲಾಖೆಗೂ ಏನೂ ಸಂಬಂಧವಿಲ್ಲ. ಇದು ಖಾಸಗಿ ಟ್ರಸ್ಟು. 150 ವರ್ಷದಿಂದ ಈ ದೇವಸ್ಥಾನ ನಡೆದಿದೆ. ಭಕ್ತಾದಿಗಳಿಂದ ಎಲ್ಲ ತೊಗೊಂಡೇ ನಡೆಸ್ತಾ ಇದೆ ದೇವಸ್ಥಾನ. ಈ ಪಹಣಿಯಲ್ಲಿ ಸುಧಕ್ಕ ಟ್ರಸ್ಟ್ ಹೆಸರಿನಲ್ಲೇ ಇದೆ. ಇದು ಈ ಸರ್ಕಾರದ ಯಾವುದೂ ಹೆಸರಿಲ್ಲ ಇದರೊಳಗೆ. ಪಹಣಿ ಒಳಗೆ ಏನು ಹೆಸರು ಅದ ರೀ? ಜ್ಯೋತಿಬಾ ದೇವಸ್ಥಾನ ಟ್ರಸ್ಟ್ ಅಂತಿದೆ, ಕಮಿಟಿ ಅಂತಿದೆ. ಈಗ ಇದೇನೋ ಈ ಪತ್ರದೊಳಗೆ ಏನೋ ಮೆನ್ಷನ್ ಆಗಿದೆ. ಈಗ ನಮ್ಮಲ್ಲಿ ಜ್ಯೋತಿಬಾದ ಈ ಮೊನ್ನೆ ಸರ್ಕಾರನ ಅಧಿಸೂಚನೆ ಹೊಡಿಸಿದೆ ಅಲ್ಲ, ಅದರೊಳಗೆ 40ನೇ ನಂಬರ್ ನಮ್ಮದು ಜ್ಯೋತಿಬಾ ದೇವಸ್ಥಾನ ಅಂತ ಹೇಳಿ ಹಾಕಿದ್ದಾರೆ ಅವರು. ನಾವು ಸಹಸಾ ಇದು ಖಂಡಿಸ್ತೀವಿ. ಯಾಕಂದ್ರೆ ಈ ಬಿಜಾಪುರ ನಗರದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಕೂಡ ಇವರು ಸೇರ್ಪಡಿಸಿ ಮಾಡಿದ್ದಾರೆ. 200-300 ವರ್ಷದಿಂದ ದೇವಸ್ಥಾನಗಳು ಬಂದಿದ್ದಾವೆ. ಈಗ ನಮ್ಮ ಇದು ಆಗಲಿ, ಮಹಾದೇವ ದೇವಸ್ಥಾನ ಆಗಲಿ, ವೆಂಕಟೇಶ್ವರ ದೇವಸ್ಥಾನ, ರಾಮ ಮಂದಿರ ಕೂಡ ಇದರೊಳಗೆ ಸೇರಿಸಿದ್ದಾರೆ. ಸರ್ಕಾರದವ್ರು ಈ ರೀತಿ ಮಾಡಿದರೆ ದಬ್ಬಾಳಿಕೆ ಆಗುವುದಿಲ್ಲ ಸರ್ಕಾರದಿಂದ. ನಮಗೆ ಈ ಸರ್ಕಾರ ನಡೆಯೋರು ನಿಮಗೆ ಅನಿಸುತ್ತೆ? ಈ ಎಲ್ಲ ಪತ್ರಗಳು ಲೀಕ್ ಆಗಿದ್ದನ್ನು ನೋಡಿದ್ರೆ, ಇದನ್ನು ನೋಡಿದ್ರೆ ನಿಮಗೆ ಅನಿಸಾಗ್ತೈತಿ? ಈಗ ಸರ್ಕಾರ ಇದು ಒಂದು ವಿರುದ್ಧವಾಗಿ ನಡಲಿಕ್ಕೆ ಅಂತ ಅನ್ನಿಸ್ತದೆ. ಒಂದು ಧರ್ಮಕ್ಕೆ ಟಾರ್ಗೆಟ್ ಮಾಡಿ ಅನುಗುಣವಾಗಿ ಇದು ಮಾಡ್ಲಿಕ್ಕೆ ಅಂತ ಅನಿಸ್ತದೆ. ಈ ಸರ್ಕಾರ ನೋಡಿ, ಯಾವುದೇ ಒಂದು ಹಿಂದೂ ದೇವಾಲಯಗಳಾಗಲಿ ಏನೇ ಆಗಲಿ ಅದು ಟಾರ್ಗೆಟ್ ಮಾಡೋದಾಗಲಿ ಮಾಡಬಾರ್ದು. ಇದು ಎಲ್ಲ ಹಿಂದೂ ದೇಗುಲಗಳನ್ನ ಅಧೀನಕ್ಕೆ ಪಡೆಯೋದಿಕ್ಕೆ ಪ್ರಯತ್ನಗಳಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಖಾಸಗಿ ದೇಗುಲಗಳನ್ನ ವಶಕ್ಕೆ ಪಡೆಯಲ್ಲ. ವಿವಾದಗಳು ಇದ್ರೆ ಮಾತ್ರ ದೇಗುಲಗಳನ್ನ ವಶಕ್ಕೆ ಪಡಿತೀವಿ ಅಂತ ಈಗ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಿಂದೂ ದೇಗುಲಗಳನ್ನ ಅಧೀನಕ್ಕೆ ಪಡೆಯೋದಿಕ್ಕೆ ಸರ್ಕಾರದಿಂದ ಈ ರೀತಿಯ ಪ್ರಯತ್ನಗಳಾಗ್ತಾ ಇದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಜೊತೆಗೆ ಭಕ್ತರು ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಆರೋಪಕ್ಕೆ ಸ್ವತಃ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ 35,000 ಚಿಲ್ಲರೆ ದೇವಸ್ಥಾನಗಳಿದೆ. 35,500 ಅಂತ ಇಟ್ಕೊಳ್ಳಿ. ಅದರಲ್ಲಿ ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು. ನಮ್ಮ ದೇವಸ್ಥಾನಗಳಿಗೆ ನಾವು ನೋಡಿಕೊಂಡ್ರೆ ಸಾಕು. ಖಾಸಗಿ ದೇವಸ್ಥಾನಗಳು 1,50,000 ಇದೆ, ನಾವು ಯಾವುದು ತಗೊಳ್ಳೋದು. ಡಿಸ್ಪ್ಯೂಟ್ ಇದ್ದು ಕೋರ್ಟು ಕಚೇರಿ ಎತ್ಬಿಡ್ತಾರಲ್ಲ, ಆ ಥರದ್ದಿದ್ದರೆ ಈಗ ಇದು ನಿಮಗೆ ಬೆಂಗಳೂರದು ಜ್ಞಾಪಕ ಇದೆ ನಿಮ್ಗೆ, ಯಾವುದದು ಗಾಳಿ ಆಂಜನೇಯ ದೇವಸ್ಥಾನದ್ದು ನೀವು ನೋಡಿರ್ಬೇಕಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಆ ಥರ ಬಂದಾಗ ತಗೊಳ್ತೀವಿ ಅಷ್ಟೇ. ಉಳಿದಾಗೆ ನಾವು ಯಾವ ಖಾಸಗಿ ದೇವಸ್ಥಾನನೂ ನಾವು ತಗೊಳ್ಳಲ್ಲ. ಅವರವರೇ ಈಗ ಟ್ರಸ್ಟ್ ಮಾಡ್ಕೊಂಡಿರ್ತಾರೆ, ಕಿತ್ಲಾಡ್ತಾ ಇರ್ತಾರೆ, ಕೋರ್ಟು ಕಚೇರಿ ಹತ್ತಿರ್ತಾರೆ, ಆ ಥರದ್ದು ಮಾತ್ರ ಅಷ್ಟೇ. ಯಾರೋ ನಿಮ್ಗೆ ಮಿಸ್ಗೈಡ್ ಮಾಡಿದ್ದಾರೆ, ಗೊತ್ತಿಲ್ಲದೆ ಮಿಸ್ಗೈಡ್ ಮಾಡಿದ್ದಾರೆ. ಈಗ ನಮ್ಮಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.